ನನ್ನ ಹೆಸರು ಬಂದ್ಬಿಟ್ಟು ಸುನಿಲ್ ಸಿದ್ದರಾಮಪ್ಪ ಕಡಪ ಅಂತ ಗರ್ಜೂರು, ಬೆಳಗಾವಿ ಡಿಸ್ಟಿಕ್ ಬೈಲಹೊಂಗಲ ತಾಲೂಕು ನಮ್ಮೂರು. ನಾವು 2013ರಿಂದ ನಾನು ರೈತರಿಗೆ ಮಾಡ್ತಾಯಿದ್ದೀನಿ. ಅವಾಗಿಂದ ಕಬ್ಬು ಬೆಳೀತಾ ಇದ್ದೀನಿ. ನಾನು ಪ್ರತಿ ವರ್ಷ 3ರಿಂದ 4 ಎಕರೆ ಕಬ್ಬು ಬೆಳಿತೀನಿ. ನಾವು ವರ್ಷ ಏನು ಮಾಡ್ತೀವಿ ಅಂದರೆ, ಯೂರಿಯಾ ಕಬ್ಬು ತುಳಿದ ತಕ್ಷಣ ನಾವು ಮರಿ ಹೊಡಿಬೇಕಂತೇಳಿ ಯೂರಿಯಾ ಗೊಬ್ಬರ ಜಾಸ್ತಿ ಹಾಕ್ತೀವಿ. ಯೂರಿಯಾ ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ಒಂದು 4ರಿಂದ 5 ಮರಿ ಪ್ರತಿ ವರ್ಷ ನಮಗೆ ಬರ್ತಾಯಿತ್ತು. ಈ ವರ್ಷ ಏನು ಮಾಡಿದ್ದೀವಿ, ಏನಾರ ಡಿಫ್ರೆನ್ಸ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ನ್ಯೂಟ್ರಿಕ್ರಾಫ್ಟ್ ಕಂಪ್ನಿಯವ್ರದ್ದು ಬ್ಲ್ಯಾಕ್ ಜೆಮ್ ಅಂತೇಳಿ ಒಬ್ಬರು ಸಜೆಸ್ಟ್ ಮಾಡಿದ್ರು ನಮ್ಗೆ. ಅದನ್ನು ತೊಗೊಂಬಂದು ನಾವು 2 ಎಕರೆ ಪ್ಲಾಟ್ ಒಳಗೆ 1 ಎಕರೆ ಯೂಸ್ ಮಾಡೀನಿ. ಇನ್ನೊಂದು ಎಕರೆ ಒಳಗೆ ಏನು ಮಾಡಿದೆ, ರೆಗ್ಯುಲರಾಗಿ ಹೆಂಗೆ ಯೂಸ್ ಮಾಡ್ತೀವಲ್ಲ ಅದೇ ಥರನೇ ಯೂಸ್ ಮಾಡಿದ್ದೀನಿ. ಯೂರಿಯಾ ಮತ್ತು ಅದು ಸಟ್ರೈಟ್ DAP ಯಾವ ಥರ ಯೂಸ್ ಮಾಡಿದ್ದೀವಿ. ಮತ್ತು ಅವರು ಸಜೆಸ್ಟ್ ಮಾಡಿರುವಂಥ ಅವ್ರದ್ದು ನಾವು ಸಪ್ರೇಟ್ ಒಂದು ಯೂಸ್ ಮಾಡೀನಿ. ಬಟ್ ಯೂರಿಯಾ ಯೂಸ್ ಮಾಡೋದು ಪ್ರತಿ ವರ್ಷ ಬಂದಿರೋದ್ರಿಂದ ಏನಾಗೈತಿ, 4, 5, 6 ಮರಿ ಬಂದಿದೆ. ಬಟ್ ಈ ನ್ಯೂಟ್ರಿಕಾಪ್ ಅವ್ರದ್ದು ಯಾವುದು ಬ್ಲ್ಯಾಕ್ ಜೆಮ್ ಅಂತ ಏನು ಗೊಬ್ಬರ ಯೂಸ್ ಮಾಡಿದಲ್ಲ, ಅದು 16ರಿಂದ 17 ಮರಿ ಬಂದಿದೆ ನಮಗೆ ಇವಾಗ ಪ್ರೆಸೆಂಟಾಗಿ. ಅದಕ್ಕೋಸ್ಕರ ಒಂದೇ ಹೊಲದೊಳಗೆ ನಾನು ಡಿವೈಡ್ ಮಾಡೀನಿ. 1 ಎಕರೆ ಮಾಡಿದ್ದೀನಿ, 1 ಎಕರೆ ಮಾಡಿಲ್ಲ. ಆ ಡಿಫ್ರೆನ್ಸ್ ಕೂಡ ನೋಡ್ಬೋದು ನಾವು ಇವಾಗ ನೋಡ್ಬೋದು. ಇದು ಬ್ಲ್ಯಾಕ್ ಜೆಮ್ ಯೂಸ್ ಮಾಡಿರುವಂಥ ಫ್ಲಾಟ್ ಇದು. ಇದಕ್ಕೆ ಮರಿ ಸಂಖ್ಯೆ ನಾವು ಇಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇದು ಮೇನ್ ಕಬ್ಬಿದು. ಇದು ನಮಗೆ ಹುಟ್ಟಿರುವಂಥ ಕಬ್ಬು ಏನು ಕಬ್ಬು ತುಳಿದ ಮ್ಯಾಗ ಹುಟ್ಟಿದೆಯಲ್ಲ ಆ ಕಬ್ಬಿದು. ಅದರಿಂದ ಇದು ಬಂದಿರೋಂಥ ಮರಿಗಳ ಸಂಖ್ಯೆ ನೋಡ್ಬೋದು ನಾವು ಇವಾಗ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ಇದು ಬ್ಲ್ಯಾಕ್ ಜೆಮ್ ಯೂಸ್ ಮಾಡಿರುವಂಥ ಗೊಬ್ಬರದಿಂದ ಬಂದಿರುವಂಥದ್ದು 18ರಿಂದ 20ವರೆಗೂ ಮರಿ ಬಂದಿದೆ ಇವಾಗ ನಾವು ಬ್ಲ್ಯಾಕ್ ಜೆಮ್ ಯೂಸ್ ಮಾಡಿಲ್ಲ. ಯೂರಿಯಾ ಮತ್ತು ನಾವು ರೆಗ್ಯುಲರ್ ರೈತರು ಹೆಂಗೆ ಯೂಸ್ ಮಾಡ್ತಾರಲ್ಲ ಆ ಯೂಸ್ ಮಾಡಿದ್ದನ್ನು ನಾವು ನೋಡಕ್ಕೆ ಹೋಗೋಣ. ನೋಡಿ ರೈತ ಬಂದವ್ರೆ, ಇದನ್ನು ಪ್ರತಿ ವರ್ಷ ರೆಗ್ಯುಲರ್ ಯಾವ ಥರ ಯೂಸ್ ಮಾಡ್ತೀವಿ ಯೂರಿಯಾ DAP ಬಟ್ ನಾವು ಹೆಂಗೆ ಯೂಸ್ ಮಾಡ್ಕಾರ ಇದನ್ನು ಮಾಡ್ತಿದ್ವಿ ಅಂದರೆ ಈ ಥರ ಬರುತ್ತೆ ಮರಿ. ಇದು ಅದೇ ಒಂದು ಹೊಲದೊಳಗೆ ನಾನು ಬಿಟ್ಟಿರೋದು. ಇದು ಯಾವ ಥರ ಮರಿ ಬಂದಿದೆ ಇಲ್ಲಿ ನೋಡ್ಬೋದು ನೀವು. ಇದು ಮೇನ್ ಕಬ್ಬು ಬಂದಿರೋದು, ಇದು ಹುಟ್ಟಿರೋದು 1, 2, 3, 4, 5, 5ರಿಂದ 6 ಮರಿ ಇಷ್ಟೇ ಬಂದಿರೋದು. ಇದು ನೋಡಿ, ನಾನು ಗೊಬ್ಬರ ಇದನ್ನು ತಂದಿರೋದು ಬ್ಲ್ಯಾಕ್ ಜೆಮ್ ಅಂತೇಳಿ ಮಲ್ಲಿಕಾರ್ಜುನ ಸೇವಾ ಕೇಂದ್ರ ಬೆಳವಡಿ, ಅಲ್ಲಿಂದ ನಾನು ತಂದ್ಕರೆ ನಾನು ಯೂಸ್ ಮಾಡಿದ್ದೀನಿ. ರೆಗ್ಯುಲರ್ ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅವ್ರದಲ್ಲಿ ಹಾಗಲ್ಲ, ಕಂಪ್ನಿಯಿಂದ ಬಂದು ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ದಿನಕ್ಕೆ ಯೂಸ್ ಮಾಡಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನು ಅವರು ಕಂಪ್ನಿ ವತಿಯಿಂದ ಬಂದು ಕೊಡ್ತಾರೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳವಣಿಗೆ ಗ್ರೋತ್ನು ತುಂಬ ಸ್ಪೀಡ್ ಆಗುತ್ತೆ. ಅದರಿಂದ ಎಲ್ಲರೂ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ನಾನು ಕೇಳ್ಕೊತಾ ಇದ್ದೀನಿ.